ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ. ಸಮಸ್ತಗುಣದಂ ಪೂರ್ಣಂ ಸರ್ವದೋಷ ವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಿಭೂತಿಯ ಬೇರೆ ಬೇರೆ ಮುಖಗಳನ್ನು ಪರಿಚಯಿಸುವ ಪೂರ್ವದಲ್ಲಿ ಒಂದು ಸಮಗ್ರವಾದ ಚಿತ್ರಣವನ್ನ ಹಿಂದೆ ಕೊಟ್ಟಿದ್ರು. ರಸೋಹಮಪ್ಸು ಕೌಂತೆಯ ಪ್ರಭಾಸ್ಮಿ ಶಶಿ ಸೂರ್ಯಯೋ ಅನ್ನುವ ಮಾತುಗಳ ವಿವರಣೆಯ ಹೊತ್ತಿಗೆ ಈಗ ಮತ್ತು ಹೆಚ್ಚಿನ ವಿವರವನ್ನ ನೀಡುವುದಕ್ಕಾಗಿ ಕೆಲವು ವಿಷಯಗಳನ್ನ ನಿರೂಪಿಸ್ತಾ ಬಂದ್ರು. ಸಪ್ತರ್ಷಿಗಳು ಪ್ರಧಾನವಾದ ಮೊದಲ 4 ಮನುಗಳು. ಯಾಕಂದ್ರೆ ಮುಂದಿನವರದನ್ನ ಹೇಳಲಿಲ್ಲ ಅಂದ್ರೆ ಅವರಾಗ್ಲೇ ಒಂದು ಸೆಟಪ್ ಮಾಡಿ ಇಟ್ಟಿದ್ರು ಜಗತ್ತಿನ ಆಡಳಿತದ ವ್ಯವಸ್ಥೆಗೆ. ಮುಂಬರುವ ಮಾನವ ಧರ್ಮದ ಚಟುವಟಿಕೆಯ ಬಗ್ಗೆ ಹೇಗಿರ್ಬೇಕು ಅಂತ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡಿ ಅದನ್ನ ಪ್ರಯೋಗಕ್ಕೆ ತಂದು ಅಂದ್ರೆ ಪ್ರಸ್ತುತಿಗೆ ಒಳಪಡಿಸಿ ಸಾಮಾನ್ಯರಲ್ಲಿ ಅದು ಯಶಸ್ವಿಯಾಗಿ ನಿರಂತರ ಮುಂದುವರಿಲಿಕ್ಕೆ ಏನ್ ಬೇಕೋ ಅದನ್ನೆಲ್ಲ ಮಾಡಿದವರು ಇದೇ ಮೊದಲಿನವರಾದ್ರಿಂದ ಅವರನ್ನ ಸ್ಮರಿಸಿಕೊಂಡು ಈ ವಿವರಣೆಯನ್ನ ಕೊಟ್ಟಿದ್ರು. ಯಾರು ಈ ರೀತಿ ನನ್ನ ವಿಭೂತಿ ಯೋಗವನ್ನ ತಿಳಿತಾನೋ ತತ್ವತಃ ಯಥಾವತ್ತಾಗಿ ಅವನಿಗಿಷ್ಟ ಬಂದ ಹಾಗಲ್ಲ. ಸೋವಿಕಂಪೇನ ಯೋಗೇನ ಯುಜ್ಯತೇನ ಸಂಶಯ ಅವಿಕಂಪೇನ ಯೋಗೇನ. ಈ ವಿಷಯದಲ್ಲಿ ಕನ್ಫ್ಯೂಷನ್ ಇಲ್ಲದೆ, ನಡುಕ ಇಲ್ಲದೆ, ಅವ್ಯವಸ್ಥೆ ಅಂತ ಅನಿಸದೆ, ನಾತ್ರ ಸಂಶಯ ಖಂಡಿತ ಅವನು ಯಾವ ಅಂದ್ರೆ ಒಂದು ವಿಷಯದ ಬಗ್ಗೆ ಸ್ಪಷ್ಟವಾದ ತಿಳಿವು ಬಂದ ಮೇಲೆ ಅದರ ಭಯವೇ ಇರುವುದಿಲ್ಲ. ಅಥವಾ ಅದರ ವಿಷಯದಲ್ಲಿ ನಾನು ಹೌದು ಅಲ್ಲೋ, ನನ್ನ ನಿರ್ಧಾರ ಹೆಚ್ಚು ಕಮ್ಮಿ ಆಗಿರಬಹುದಾ, ನಾನೇನಾದ್ರೂ ತಪ್ಪು ಮಾತಾಡಿದ್ನ, ನಮಗೆ ಒಂದು ತಿಳಿದಿರುವ ಕಾನ್ಸೆಪ್ಟಿನ ಬಗ್ಗೆ ಅಂದ್ರೆ ತಪ್ಪು ಜ್ಞಾನ ಬಂದು ಅದು ಕಾಂಕ್ರೀಟ್ ಆಗಿ ಕೂತು ಬಿಟ್ರೆ ಅದು ಆಮೇಲೆ ತಿದ್ಲಿಕ್ಕಾಗಲ್ಲ. ಕೇವಲ ಯಾವುದೋ ಒಂದು ಮಾತಿದೆ ಅಂದ್ರೆ ಒಂದು ವಿಷಯಕ್ಕೆ ಒಂದು ಪ್ರಮಾಣ ಇದೆ ಅಥವಾ ಯಾರೋ ಒಬ್ರು ಹೇಳಿದ್ದಾರೆ ಎಂದಾಗ ಆ ವಿಷಯಕ್ಕೆ ಅದು ಅಲ್ಲಿ ಸರಿ ಹೋಗಿರುತ್ತೆ. ಆದ್ರೆ ಅದನ್ನ ಎಲ್ಲ ಸಂದರ್ಭದಲ್ಲೂ ಎಲ್ಲರ ಮೇಲೂ ಪ್ರಯೋಗ ಮಾಡ್ಲಿಕ್ಕೆ ಆಗದೆ ಹೋಗ್ಬೋದು. ಜನರಲ್ ರೂಲ್ ಅನ್ನೋದು ಸತ್ಯವೇ ಆಗಿದ್ರು ಕೂಡ, ಅಂದ್ರೆ ಪ್ರಾಮಾಣಿಕವಾಗಿರ್ಬೇಕು ಅನ್ನೋದೇ ಆಗಿದ್ರು ಕೂಡ, ಕೆಲವೊಮ್ಮೆ ಇದ್ದದ್ದನ್ನು ಇದ್ದ ಹಾಗೆ ಹೇಳುದು ಅನ್ನೋದು ಸತ್ಯದ ಹಿನ್ನೆಲೆಯಲ್ಲಿ ಏನಾಯ್ತು ಅನ್ನೋದನ್ನ ಕೃಷ್ಣ ತೋರಿಸಿದ್ದಾನೆ. ಅರ್ಜುನನ ಬಳಿ ಈ ವಿಷಯವನ್ನು ಚರ್ಚಿಸಿದ್ದಾನೆ ಕೂಡ. ಹಾಗಾಗಿ ಹೊರಗಿನ ಆಚರಣೆಯನ್ನ ನೋಡಿ ಅಥವಾ ಹೊರಗಿನವರ ಮಾತುಗಳನ್ನ ಕೇಳಿ ನಾವು ಒಬ್ಬ ವ್ಯಕ್ತಿಯನ್ನ ಅಥವಾ ಒಂದು ಘಟನೆಯನ್ನ ನಿರ್ಧಾರ ಮಾಡ್ಲಿಕ್ಕೆ ಆಗುದಿಲ್ಲ. ಅವ್ರು ಯಾವುದೋ ಹಿನ್ನೆಲೆಯಲ್ಲಿ ಅದನ್ನ ನಿರೂಪಣೆ ಮಾಡಿರ್ತಾರೆ. ಅದು ಸಮಾಧಿ, ದರ್ಶನ, ಗುಹ್ಯ ಅನ್ನುವ ಈ ರೀತಿಯಾದ ಭಾಷೆಯ ಪ್ರಭೇದಗಳಿಂದ ವ್ಯತ್ಯಾಸಗಳನ್ನು ಹೊಂದಿರುತ್ತಾದ್ರಿಂದಾಗಿ ತಾತ್ವಿಕ ನೆಲೆಯಲ್ಲಿ ಚರ್ಚೆ ಮಾಡಿದಾಗ ಈ ವಿಷಯವನ್ನ ಅವರು ಪ್ರಸ್ತಾವ ಮಾಡಿದ್ದಾರೆ ಅಂತಂದ್ರೆ ಆವಾಗ ಅದು ಮುಖ್ಯವಾದ ತತ್ವ ಅಂತ ಅನಿಸತ್ತೆ. ಆ ತತ್ವ ಮತ್ತೆ ಬದಲಾಗಬಾರದು.
ಅಂದ್ರೆ ವಿಷಯವನ್ನು ನಿರ್ಧಾರ ಮಾಡಿ ಚರ್ಚೆಯನ್ನ ಸ್ವೀಕರಿಸಿ ಅದರ ಏರಿಳಿತಗಳನ್ನೆಲ್ಲ ಅರ್ಥೈಸಿಕೊಂಡ ಮೇಲೆ ಮತ್ತೆ ಅದರ ವಿಷಯದಲ್ಲಿ ಹೌದಾ ಅಂತ ಕನ್ಫ್ಯೂಷನ್ಗೆ ಕಾರಣ ಆಗುವ ಹಾಗೆ ನಡ್ಕೊಳ್ಬಹುದು. ಯುಜ್ಯತೆ ನಾತ್ರ ಸಂಶಯ. ಹೀಗಿದ್ರೆ ಮಾತ್ರ ಅವನು ಅವಿಕಂಪವಾದ ಯೋಗಕ್ಕೆ, ಯೋಗ ಅಂದ್ರೆ ಭಗವಂತನ ಜೊತೆಗಿನ ಒಂದು ನಿರಂತರವಾದ ಸಂಬಂಧ. ಹಿಂದಿನಿಂದ ಕರ್ಮದ ಯೋಗದ ಬಗ್ಗೆ ಹೇಳ್ತಾ ಸನ್ಯಾಸಕ್ಕಿಂತ ಕರ್ಮ ಯೋಗ ಶ್ರೇಷ್ಠ ಅಂತ ಹೇಳಿಕೊಂಡು ಬಂದದ್ರಿಂದಾಗಿ ಅದನ್ನ ಇಲ್ಲಿ ನಾವು ಜಗತ್ತಿನ ಜೊತೆಗೆ ಬೆರಿಬೇಕು. ನಮ್ ಜವಾಬ್ದಾರಿ ಇರುವ ತನಕ ಬೆರೆಯುವಾಗ ಅಂಟಿಸಿಕೊಳ್ಬಾರದು. ಅಂಟದ ರೀತಿಯಲ್ಲಿ ಜಗತ್ತು ನಿರ್ಮಾಣವಾಗಿಲ್ಲ. ಅದು ಏನ್ ಮಾಡಿದ್ರು ಒಂದಲ್ಲ ಒಂದು ರೀತಿಯಲ್ಲಿ ಅಂಟಿಕೊಳ್ಳುವ ಸ್ಥಿತಿಯಲ್ಲೇ ಇದೆ. ಬಿಡಿಸಿಕೊಳ್ಳುವುದು ಹೇಗೆ ಅನ್ನೋದಕ್ಕೆ ಕೆಲವು ಸಂಗತಿಗಳನ್ನು ಹಿಂದೆ ಮಾತಾಡಿದ್ರು. ಅದರ ಇನ್ನಷ್ಟು ವಿಸ್ತಾರವನ್ನೇ ಜ್ಞಾನ ವಿಜ್ಞಾನ ತೃಪ್ತಾತ್ಮ ಕೂಟಸ್ಥೋ ವಿಚಿತೇಂದ್ರಿಯ, ಜ್ಞಾನ ಮತ್ತು ವಿಜ್ಞಾನದ ಬಗ್ಗೆ ತಿಳಿದವನಾಗಿರ್ಬೇಕು ಅಂತ. ಆ ವಿಜ್ಞಾನ ಏನು ಅನ್ನೋದನ್ನ ಕೃಷ್ಣ ಈ ಮಾತುಗಳ ಮೂಲಕ, ವಿಜ್ಞಾನ ಅಂತಂದ್ರೆ ವಿಭೂತಿ ಜ್ಞಾನ. ವಿಭೂತಿ ಜ್ಞಾನ ಇಲ್ಲದೆ ನಮಗೆ ಏನೇ ಕಂಡಾಗ ಅದೇ ವಸ್ತು ಅಥವಾ ವ್ಯಕ್ತಿ ದೊಡ್ಡವರು ಅಂತ ಅನಿಸಿಬಿಟ್ರೆ ಮತ್ತೆ ನಾವು ತತ್ವದಿಂದ ಚ್ಯುತರಾದೆವು ಅಂತ ಆಗುತ್ತೆ. ಹಾಗಾಗಿ ಆ ವಿಭೂತಿಯ ಯೋಗವನ್ನು ಪರಿಚಯಿಸುವ ವಿಭೂತಿಂ ಯೋಗಂ ಮಮ ಯೋ ವೇತ್ತಿ, ಯಾರು ನನ್ನ ಈ ಎಲ್ಲ ವಸ್ತುಗಳಲ್ಲಿ ತುಂಬಿಕೊಂಡಿರುವ ಎತ್ತರವಾದ ವ್ಯಕ್ತಿತ್ವವನ್ನ ದೃಢ ಮಾಡಿಕೊಳ್ತಾನೋ ಅವನಿಗೆ ಈ ಯೋಗ ಅನ್ನೋದು ಸಿದ್ಧಿಯಾಗತ್ತೆ ಅನ್ನುವ ಅಂಶವನ್ನ ಈ ಪದ್ಯದ ಮೂಲಕ ನಿರೂಪಣೆ ಮಾಡಿದ. ಅದರ ಭಾಷ್ಯವನ್ನು ನಾವು ನೋಡಿ ಆಗಿತ್ತು. ಪ್ರಶ್ನೆ ಇದ್ದದ್ದು ಮನುಗಳು ಅಂತ ಒಂದು ಮದ್ಭಾವಾಹ ಅಂತ ಮಾತಾಡಿದ್ದು, ಮಾನಸ ಜಾತಾಹ ಅಂತ ಮಾತಾಡಿದ್ದು, ಕಶ್ಯಪನ ಪರಂಪರೆಯಲ್ಲಿ ಬಂದ ಚಿತ್ರಣವನ್ನು ನಾವು ನೋಡುತ್ತೇವಲ್ವಾ ಅನ್ನೋದಕ್ಕೆ ದೇವತೆಗಳು ಮತ್ತೆ ಮತ್ತೆ ಬೇರೆ ಬೇರೆ ಕಾರಣಗಳಿಗಾಗಿ ಹುಟ್ಟಿ ಬರ್ತಾ ಇರ್ತಾರೆ. ಆದ್ರಿಂದ ಅದನ್ನ ನಾವು ನಿರೀಕ್ಷೆ ಮಾಡಿಕೊಂಡು ಒಂದ್ಸಲ ಹುಟ್ಟಿ ಆದ್ಮೇಲೆ ಅದನ್ನು ಬೇರೆ ಕಡೆಗೆ ವರ್ಗಾವಣೆ ಮಾಡುವ ಹಂತದಲ್ಲಿ ಇಲ್ಲ ಅಂದ್ರೆ ಹೌದು, ಕರೆಕ್ಟ್, ವರ್ಗಾವಣೆ ಮಾಡಬೇಕು ಅಂತ ಹೇಳಿಲ್ಲ. ಆದ್ರೆ 2 ಬಾರಿ ಹುಟ್ಟಾಗುವುದನ್ನು 2 ಪ್ರಾಮಾಣಿಕವೇ ಆದ್ರಿಂದ ಅವರು ಮತ್ತೆ ಮತ್ತೆ ಹುಟ್ಟಿ ಬರುವ ಕಥೆಯನ್ನ, ಕಲ್ಪನೆಯನ್ನ ಬೇರೆ ಕಡೆಯೂ ನಾವು ನೋಡಿದ್ದೇವೆ. ಆದ್ರಿಂದ ಈ ವಿಷಯ ತಪ್ಪೇನಿಲ್ಲ ಅನ್ನೋದನ್ನ ನಾವು ನೋಡಿದ್ವಿ. ಸರಿ, ಈಗೇನಾಯ್ತು? ತತ್ವತಃ ಯೋ ವೇತ್ತಿ ಅನ್ನೋದಕ್ಕೆ ಒತ್ತು ಕೊಡ್ಬೇಕು. ಒಂದು ನಿನ್ನ ಬಗ್ಗೆ ತತ್ವತಃ ತಿಳಿಯುವುದು ಹೇಗ್ ಸಾಧ್ಯಪ್ಪ? ನಮ್ಗೆ ಕಾಲದ ವ್ಯಾಪ್ತಿ ಇಲ್ಲ, ದೇಶದ ವ್ಯಾಪ್ತಿ ಇಲ್ಲ, ಗುಣದ ವ್ಯಾಪ್ತಿ ಅಂತೂ ಮೊದಲೇ ಇಲ್ಲ. ಹಾಗಿದ್ದಾಗ ನಿನ್ನನ್ನು ತತ್ವತಃ ತಿಳಿಯುವ ಬಗೆ ಹೇಗೆ? ನೀನು ಚಿಂತೆ ಮಾಡ್ಬೇಡ. ತಿಳಿಬೇಕು ಅಂತಿದ್ರೆ ನಾನು ನಿಂಗೆ ಹೇಳ್ತಾ ಹೋಗ್ತೇನೆ, ಹಾಗಿದ್ರೆ ಸರಿ. ಯಾಕೆಂದ್ರೆ ನಿನ್ ಬಗ್ಗೆ ನೀನು ಹೇಳಿದಷ್ಟು ಸ್ಪಷ್ಟವಾಗಿ ಯಾರು ಕೂಡ ಜಗತ್ತಿನಲ್ಲಿ ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ನೀನು ಹೇಳಿದ್ರೆ ಮಾತ್ರ ಅದು ಪರಿಪೂರ್ಣ. ಬೇರೆಯವರು ಹೇಳಿದ್ರೆ ಆಗುದಿಲ್ಲ ಅಂತಲ್ಲ, ನೀನು ಮತ್ತೆ ಅವರು ಯಾರೋ ಮೂರನೆಯವರು ಹೇಳ್ತಾರೆ ಅಂದಾಗ ಅದು ತೂಕಕ್ಕೆ ಹಾಕಿದ್ರೆ ನಿನ್ ಮಾತಿದೆ ಅನ್ನೋ ಕಾರಣಕ್ಕೆ ಅವ್ರ ಮಾತು ಸತ್ಯ ಆಗುತ್ತೆ. ನಿನ್ನ ಮಾತು ಈ ವಿಷಯದಲ್ಲಿ ಇದಕ್ಕೆ ಗೋಡೆ ಮೇಲೆ ಅಡ್ಡದೀಪ ಇದ್ದ ಹಾಗೆ ಇತ್ತು ಅಂದ್ರೆ ಅವಾಗ ಸ್ವಲ್ಪ ಪ್ರಶ್ನೆ ಬರುತ್ತೆ. ನೀನ್ ಯಾವ ಅರ್ಥದಲ್ಲಿ ಹೇಳಿದ್ದಿ? ನಿಜವಾಗಿಯೂ ನಿನಗಿದು ಸಮ್ಮತವೇ ಅಥವಾ ಶಾಸ್ತ್ರಕ್ಕೆ ಹೊಂದಿಕೆ ಆಗುವಂಥದ್ದೇ ಅಂತ ನೀನ್ ಹೇಳ್ಬೇಕು ಅಂತ ನಾವು ಕೇಳ್ತಾ ಇರುವುದರ ಉದ್ದೇಶ ನಮ್ಗೆ
ನೀನು ಹೇಳಿದ ಮಾತುಗಳಲ್ಲಿ ಭರವಸೆ ಇದೆ ಎನ್ನುವ ಕಾರಣಕ್ಕೆ ಬೇರೆಯವರಲ್ಲಿ ನೀನ್ ಹೇಳಿದ್ದು ಕೇಳಲ್ಲ, ಅವನ ದೇವರು ಅವನ ಪಾಡಿಗೆ ಹೇಳ್ಕೊಳ್ತಾನೆ ಅಂತಾರೆ. ಅದಕ್ಕೆ ನೀನ್ ಏನ್ ಮಾಡ್ತೀನಿ ಅಂದ್ರೆ ವೇದಾಂತವಿತ್ತು ವೇದ ಕೃದೇವ ಚಾಹಂ ಅಂತ ವೇದಾಂತದ ದಾರಿಗೆ ಸಂಬಂಧಪಟ್ಟಂತೆ ಒಳ ಮರ್ಮವನ್ನ ಹೇಳ್ಬೇಕಾದದ್ದು ವೇದ, ಅದು ಕೂಡ ಹಾಗೆ ಹೇಳಿದೆ ಅಂತ ಮತ್ತೆ ನಾವು ಸಮರ್ಥಿಸ್ಬೇಕಾಗತ್ತೆ. ಆದ್ರೆ ನಮ್ಗೀಗ ನಿನ್ನ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ದಾಗ ಬಂದ ಸಂದೇಹ ಆದ್ರಿಂದ ನೀನೇ ಹೇಳು, ಬೇರೆಯವರಿಗೆ ಆಮೇಲೆ ನೋಡೋಣ ಏನ್ ಹೇಳ್ಬೇಕು, ಅವ್ರು ಒಪ್ಕೊಳ್ತಾರೋ ಇಲ್ವೋ. ಅವರನ್ನು ಒಪ್ಪಿಸ್ಲಿಕ್ಕೇನು ಕಾರಣ ಇಲ್ಲ, ಅವ್ರು ಒಪ್ಪಬೇಕು ಅಂತ ನಾವೇನು ನಮ್ಗೊತ್ತಾಗ್ಲಿಕ್ಕೋಸ್ಕರ ಕೇಳ್ತಾ ಇರುವುದು. ಹೇಳು ಅಂದ್ರೆ ಅದಕ್ಕೆ ಕೃಷ್ಣನ ಮಾತು, ಅಹಂ ಸರ್ವಸ್ಯ ಪ್ರಭವ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾಃ ಭಾವ ಸಮನ್ವಿತಾಃ. 8ನೇ ಶ್ಲೋಕ. ಅಹಂ ಸರ್ವಸ್ಯ ಪ್ರಭವ, ಪ್ರಭವ ಅಂದ್ರೆ ಹುಟ್ಟಿಗೆ ಕಾರಣನಾದವ ಅಂತ ಅರ್ಥ. ಅಹಂ ನಾನು, ಸರ್ವಸ್ಯ ಪ್ರಭವ. ನಾವು ಈ ಶ್ಲೋಕಕ್ಕೆ ಬರುವ ಮುಂಚೆ ತಾತ್ಪರ್ಯದಲ್ಲಿ ಕೆಳಗಡೆ ಒಂದಿಷ್ಟು ಸಂಗತಿ ಇದೆ, ಅದನ್ನ ನೋಡಿಬಿಡೋಣ ಏನಿದೆ. ಮರೀತಿರತ್ಯಂಗಿರಸೋ ಪುಲಸ್ತ್ಯ ಪುಲಃ ಕ್ರತು ವಸಿಷ್ಠಸ್ತಮಃ ತೇಜ ಪೂರ್ವೇ ಸಪ್ತರ್ಷಯ ಸ್ಮೃತೋ. ಬ್ರಾಹ್ಮ ಪುರಾಣದ ಮಾತು. ಅರ್ಥ ಆಗ್ಬೇಕಾದ್ದೇನಿಲ್ಲ, ಅಲ್ಲಿ ಸ್ಪಷ್ಟವಾಗೇ ಇದೆ. ಮರೀಚತ್ರಿ ಅಂಗಿರಸೌ, ಮರೀಚಿ ಅತ್ರಿ ಅಂಗಿರಸರು ಪುಲಸ್ತ್ಯರು ಪುಲಃ ಕ್ರತು ವಸಿಷ್ಠ. ಇದು ಪೂರ್ವೆ ಮೊದಲ ಮನ್ವಂತರದ ಕಾಲದ ಋಷಿಗಳು. ಅವರು ಬಹಳ ಬಹಳ ಲೋಕದ ಒಂದು ಬೆಳವಣಿಗೆ ಟ್ರ್ಯಾಕಿಗೆ ಬರ್ಲಿಕ್ಕೋಸ್ಕರ ತುಂಬಾ ಶ್ರಮ ಹಾಕಿದವರು. ಮನವೋ ಬೋಧ ವೈಶೇಷ್ಯಾತ್ ದೇವ ಬ್ರಹ್ಮಾದಯ ಸ್ಮೃತಾಃ ವಿಪ್ರಾದಿ ವರ್ಣ ಭೇದೇನ ಚತ್ವಾರೋ ಬಹವೋಪಿ ತೇ ದೀನತ್ವಾದ್ದೇವನಾಮಾನಸ್ತ್ವನ್ಯೇ ಬ್ರಹ್ಮಾದಿನಾಮಕಾಃ ಅವೈಷ್ಣವ ಕೃತೋ ಯಜ್ಞೋ ದೈನೈರ್ದೇವೈಸ್ತು ಭುಜ್ಯತೆ. ಮನವಃ ಬೋಧವೈಶೇಷ್ಯಾತ್ ದೇವಾಃ ಬ್ರಹ್ಮಾದಯ ಸ್ಮೃತಾಃ. ಮನುಗಳು ತಿಳುವಳಿಕೆಯಲ್ಲಿ ಬಹಳ ವಿಶೇಷವಾದ ಎತ್ತರದಲ್ಲಿದ್ದಾರೆ ಅನ್ನುವ ಕಾರಣಕ್ಕೆ ಅವರನ್ನೂ ಕೂಡ ದೇವಾಹ, ಅವರನ್ನು ಪ್ರಜಾಪತಿ ಬ್ರಹ್ಮ ಅಂತೆಲ್ಲ, ಮನು ಅನ್ನುವರನ್ನ ಪ್ರಜಾಪತಿಗಳು ಅಂತ ಕರೆಯುವುದಿದೆ, ನವ ಪ್ರಜಾಪತಿಗಳು ಅಂತೆಲ್ಲ. ಅಂದ್ರೆ ಅದು ನಂತರದಲ್ಲಿ ಮತ್ತೆ ಕ್ರತು ವಸಿಷ್ಠ ಪುಲಹ ಇವರಿದ್ದಾರೆ, ಇವರನ್ನು ಕೂಡ ದೊಡ್ಡ ಸ್ಥಾನದಲ್ಲಿ ಅಂದ್ರೆ ಒಟ್ಟು ದೇವತೆಗಳ ಸ್ಥಾನದಲ್ಲಿ ಇಟ್ಟಿರ್ತಾರೆ. ವಿಪ್ರಾದಿ ವರ್ಣಭೇದೇನ ಚತ್ವಾರೋ ಬಹವೋಪಿತೆ, ಬಹವೋಪಿ ತೇ ಚತ್ವಾರ. ಅವರಲ್ಲೂ ಕೂಡ ಈ ವರ್ಣ ವ್ಯವಸ್ಥೆ ಇದೆ. ಅದರಲ್ಲಿ ದೇವತೆಗಳಲ್ಲಿ ಜ್ಞಾನಕ್ಕೆ ಶ್ರಮ ಪಡುವವರು ಕೆಲವರು, ಲೋಕದ ರಕ್ಷಣೆಗಾಗಿ ಇಂದ್ರಾದಿಗಳು ಹೆಣಗಾಡುತ್ತಾರೆ, ಅದರಿಂದ ಅವರು ಕ್ಷತ್ರಿಯರು. ಕುಬೇರಾದಿಗಳೆಲ್ಲ ವೈಶ್ಯರು. ಇನ್ನುಳಿದಿಂದ ಸುರಗಣ ಯಸ್ಯ ಪ್ರಭೋ ಸೇವಕಾಹ, ದೇವರ ಪಾಲಕರ ಅಂದ್ರೆ ಸೇವಕರಾಗಿ ದಾಸರಾಗಿ ಅನೇಕ ಕಾರ್ಯಭಾರಗಳನ್ನ ಇಂದ್ರಾದಿಗಳು ನಿರ್ದೇಶನ ಮಾಡಿದಂತೆ ನಡೆಸಿಕೊಂಡು ಹೋಗುವರಾದ್ರಿಂದಾಗಿ ಅವರು ದಾಸರು ಅಂತ ಅನಿಸಿಕೊಳ್ತಾರೆ. ಈಗ 4 ವರ್ಗ ದೇವತೆಗಳಲ್ಲೂ ಇದೆ. ಇನ್ನೊಂದು ವಿಷಯವನ್ನು ಬಹಳ ಗಮನ ಇಟ್ಟು ಕೇಳಬೇಕಾದ್ದು ಮತ್ತು
ನಮ್ಮ ಉಪಾಸನೆಯಲ್ಲಿ ಈ ತಪ್ಪಾಗದಂತೆ ಜಾಗೃತೆ ವಹಿಸಬೇಕಾದ್ದು. ದೀನತ್ವಾದ ದೇವನಾಮಾನಃ ತು ಅನ್ಯೇ ಬ್ರಹ್ಮಾದಿ ನಾಮಕಾಹ. ಈಗ ಬ್ರಹ್ಮ, ಆಮೇಲೆ ಇಂದ್ರ, ರುದ್ರ, ಗರುಡ, ಶೇಷ, ಅನಿರುದ್ಧ, ಪ್ರದ್ಯುಮ್ನ, ಗಣಪತಿ ಅಥವಾ ಸ್ಕಂದ ಅಥವಾ ಕುಬೇರ, ತ್ವಷ್ಟೃ, ನೂರಾರು ತರದ ದೇವತೆಗಳ ಹೆಸರು ಇದೆಯಲ್ವ ನಮಗೀಗ. ಜಪಾನುಷ್ಠಾನವೋ ಪೂಜೆಯಲ್ಲೋ ಅಥವಾ ಯಜ್ಞಾದಿಗಳಲ್ಲೋ ಅಥವಾ ಬಲಿ ಅಥವಾ ಶಾಂತಿ ಕರ್ಮಗಳಲ್ಲೋ ಹಬ್ಬದಲ್ಲಿ ವಿಶೇಷ ಪೂಜೆಗಳಲ್ಲೋ ಒಂದೊಂದು ಕಡೆ ಒಂದೊಂದು ದೇವತೆಗಳ ವಿಶೇಷ ಆರಾಧನೆ ಆವಾಹನೆ ನಡೆಯುತ್ತೆ. ಈ ಸಂದರ್ಭದಲ್ಲಿ ದೀನತ್ವಾತ್ ದೇವನಾಮಾನಃ, ದೇವತೆಗಳ ಹೆಸರಿನಲ್ಲಿ ದೀನರಾದ ಒಂದಿಷ್ಟು ಜನ ಇದ್ದಾರೆ. ಬ್ರಹ್ಮಾದಿ ನಾಮಕಾಹ, ಅವರಿಗೂ ಅದೇ ಹೆಸರಿದೆ. ಯಾರವರು? ಅವೈಷ್ಣವ ಕೃತೋ ಯಜ್ಞ ದೀನೈರ್ ದೇವೈಸ್ತು ಭುಜ್ಯತೆ. ಅವರೆಲ್ಲ ದೇವತೆಗಳು ಅಂತ ಆ ಹೆಸರಿನಿಂದ ನಮಗೆ ಭ್ರಮೆ ಬರುವಂತೆ ಮಾಡಿ ರಾಕ್ಷಸರು ತಮ್ಮ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವುದಕ್ಕೋಸ್ಕರ ಪ್ರಾರ್ಥನೆ ಮಾಡಿದ್ದು. ನಿನ್ನ ನೆನಪಿಲ್ಲದೆ ಏನ್ ಮಾಡ್ತಾರೆ ಅದು ಆ ದೇವತೆಗಳ ಹೆಸರಿನಲ್ಲಿ ಮಾಡಿದ್ರು ಅದು ನಮ್ಗೆ ಸೇರುತ್ತೆ ಅಂತ ಅವರದ್ದೊಂದು ಪೂರ್ವದಲ್ಲಿ ಅವರು ಕೇಳಿಕೊಂಡಂತಹ ಒಂದು ವಿಶಿಷ್ಟವಾದ ವರ. ಅದರಿಂದಾಗಿ ನೀವೇನೇ ಮಾಡಿದ್ರು ಕೂಡ ಅಕಸ್ಮಾತ್ ಅಲ್ಲಿ ಭಗವತ್ ಪ್ರಜ್ಞೆ ಇಲ್ಲದೆ ಹೋಯಿತು ಅಂದ್ರೆ, ನಾರಾಯಣನ ಎಚ್ಚರ ಇಲ್ಲದೆ ಹೋಯಿತು ಅಂದ್ರೆ, ಆ ಎಲ್ಲ ಕರ್ತವ್ಯಗಳು ಕೂಡ ಭಗವಂತನನ್ನ ಮರೆತ ಕಾರಣದಿಂದ ಆ ರಾಕ್ಷಸರ ಪಾಲಾಗುತ್ತೆ. ನಾವು ಗಣಪತಿಯನ್ನ ಪೂಜಿಸುವಾಗ ಗಣಪತ್ಯಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ, ಅಂದ್ರೆ ಇದು ಬಾಯಲ್ಲಿ ಹೇಳಬೇಕು ಅಂತ ನಾನು ಹೇಳುದಲ್ಲ, ಹೇಳುವಾಗ ಕೆಲವೊಮ್ಮೆ ಈ ಮಾತು ಕೇಳಿರ್ತೀರಿ. ಅದರ ಉದ್ದೇಶ ಏನು ಅಂತ ಹೇಳ್ತಾ ಇದ್ದೇನೆ. ಅಂದ್ರೆ ಅಂತರ್ಯಾಮಿ ಚಿಂತನೆಯನ್ನ ಮಾಡಿಕೊಂಡು ನಾವು ಉಳಿದ ದೇವತೆಗಳ ಪ್ರೀತಿಯನ್ನ ಗಳಿಸ್ಬೇಕು. ಇದಕ್ಕೆ ಕಾರಣವಾದ ಉಪನಿಷತ್ತಿನ ಒಂದು ದೊಡ್ಡ ಕಥೆ ಇದೆ. ದೇವತೆಗಳು ಮೊದಲು ಬಹಳ ಬಹಳ ಸಾಧನೆಯನ್ನು ಮಾಡಿಕೊಂಡು ತುಂಬಾ ದೇವರ ಪ್ರೀತಿಯನ್ನ ಸಂಪಾದಿಸಬೇಕು ಅಂತ ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಅದು ಅವರ ಸಾಧನೆ ಅನ್ನೋದು ನಷ್ಟವಾಗ್ತಿತ್ತು. ಅವರ ಸಾಧನೆ ನಷ್ಟವಾಗ್ತಿತ್ತು, ತಪಸ್ಸಿನ ಬಲ ಅವರ ಕೈಗೆ ಸಿಗ್ತಿರ್ಲಿಲ್ಲ. ಯಾಕೆ ಹೀಗೆ ಅಂತ ತುಂಬಾ ಆಲೋಚನೆ ಮಾಡಿದ್ರು ಗೊತ್ತಾಗ್ಲಿಲ್ಲ. ಕೊನೆಗೆ ದೇವರ ಹತ್ರನೇ ಬಂದು ಕೇಳಿದ್ರು, ನಾನು ಇಷ್ಟು ಪಡ್ತಾ ಇದ್ದೇವೆ, ಯಾವುದು ಕೂಡ ಬೆಳೆಯುವ ಹಂತಕ್ಕೆ ಬರುವಾಗ, ಕಟಾವು ಆಗುವಾಗ ಅದು ಮರೆ ಹಾಗೆ ಪೂರ್ಣ ಆಗ್ತಾ ಇದೆ, ಏನ್ ಮಾಡ್ಬೇಕು? ನಿಮ್ಮ ಉಪಾಸನೆಯಲ್ಲಿ ಹೇಗೆ ಮಾಡ್ತಿದ್ದೀರಿ, ಏನ್ ಮಾಡ್ತಿದ್ದೀರಿ ಅಂತ ಕೇಳದ ದೇವರು. ಅವರು ಕ್ರಮವನ್ನು ಹೇಳಿದ್ರು. ದೇವರ ಉಪಾಸನೆ, ಬರೀ ದೇವರ ಉಪಾಸನೆ ಮಾಡುವಾಗ್ಲೂ ಕೂಡ ಪ್ರಾಣನ ನೆನಪು ಇಲ್ಲದೆ ಹೋದ ಅವೈಷ್ಣವ ಅಂತಂದ್ರೆ ಭಗವಂತನ ಭಕ್ತನಾದ ಪ್ರಾಣನ ಜೊತೆಗಿನ ಸಂಬಂಧ ಕೂಡಿ ಭಗವಂತನನ್ನು ನೆನೆಯದೆ ಹೋದ್ರೆ ಆವಾಗ ಭಗವಂತನ ನೆನಪು ಮಾಡಿ ಅವ್ರು ಮಾಡಿದ್ದು ದೇವತೆಗಳೆಲ್ಲ ಭಗವಂತನದ್ದೇ ಆರಾಧನೆ. ಆದ್ರೆ ಅದು ಅವೈಷ್ಣವ ಕೃತ ಯಜ್ಞ ಆದ್ರಿಂದಾಗಿ ದೀನೈಹಿ ದೇವೈಸ್ತು ಭುಜ್ಯತೆ. ದೀನರಾದ ದೇವತೆಗಳು ಅಂತಂದ್ರೆ ಈ ರಾಕ್ಷಸರು, ಅವರು ಅದನ್ನ ಸ್ವೀಕಾರ ಮಾಡ್ತಾರೆ. ಅದರಿಂದಾಗಿ ದೇವಪದದಿಂದ ದೈವ ಪದದಿಂದ ಭೂತಗಳು, ಪ್ರೇತಗಳು, ಪಿಶಾಚಗಳು, ರಾಕ್ಷಸರು ಎಲ್ಲರೂ ಇದ್ದಾರೆ. ನಾವು ಅಕಸ್ಮಾತ್ ಸರಿಯಾಗಿ ಅಡ್ರೆಸ್ ಪಿನ್ ಕೋಡ್ ಹಾಕದೇ ಇದ್ರೆ ಅದನ್ನ ಮಧ್ಯದಲ್ಲಿ ಹ್ಯಾಕ್ ಮಾಡ್ತಾರೆ ದೈತ್ಯರು. ಅದರ ಸಂಪತ್ತನ್ನ ಯಾಕೆ ಅವರಿಗೆ ಅಷ್ಟು ಬಲ ಅಂದ್ರೆ ಅವರಿಗೆ ಇದೊಂದು ಅನುಕೂಲ, ನಾವು ಮಾಡುವ ತಿಳುವಳಿಕೆ ಇಲ್ಲದೆ, ಎಚ್ಚರ ಇಲ್ಲದೆ ನಡೆಸುವ ಕ್ರಿಯೆಗಳು. ಅವರ ಮನಸ್ಸಿನಲ್ಲಿ ಅವರ ಮನಸ್ಸು ನಮ್ಮೊಳಗೆ ಇರುವ ಅವರ ಮನಸ್ಸು ನಮ್ಮಲ್ಲಿ ಏನ್ ಯೋಚನೆ ಮಾಡ್ತಾ ಇದ್ದೇವೆ ಅಂತ ಸ್ಪಷ್ಟ ಗೊತ್ತಿರುತ್ತೆ. ಅದರಿಂದಾಗಿ ಅಲ್ಲಲ್ಲೇ ಅವರು ಕ್ರೆಡಿಟ್ ಮಾಡ್ಕೊಳ್ತಾ ಇರ್ತಾರೆ ನಮ್ಮ ಕರ್ತವ್ಯದಿಂದ ಉಂಟಾದಂತಹ ಫಲವನ್ನ.
ಯಾವಾಗ ನಾವು ಭಗವತ್ ಪ್ರಜ್ಞೆ ದೇವತೆಗಳು ಭಗವತ್ ಪ್ರಜ್ಞೆ ಇಲ್ಲದೆ ಅಂದ್ರೆ ಭಗವತ್ ಪ್ರಜ್ಞೆ ಇಲ್ಲದೆ ಏನ್ ಮಾಡ್ತಿರ್ಲಿಲ್ಲ, ದೇವರನ್ನ ನೆನ್ಸ್ಕೊಂಡೇ ಮಾಡ್ತಿದ್ರು. ಆದ್ರೂ ಅವರ ಅಧಿಕಾರ ಸಂಪತ್ತು ಇದು ದೈತ್ಯರ ಪಾಲಾಗ್ತಾ ಇತ್ತು, ಬಹಳ ಕಷ್ಟಪಟ್ರು. ಆಗ ದೇವರು ಹೇಳಿದ್ರು, ಮಾಧ್ಯಮ ಒಂದಿದೆ, ಪ್ರತೀಕ ಒಂದಿದೆ, ನೀವು ಅದರಲ್ಲಿ ನನ್ನನ್ನು ಆರಾಧನೆ ಮಾಡಿದ್ರೆ ಮಾತ್ರ ಬೇರೆಯವರು ನನ್ನನ್ನ, ಅಂದ್ರೆ ನನ್ಗೇನು ಆಗಲ್ಲ, ನನ್ನ ಹೆಸರಿನಲ್ಲಿ ನೀವು ಮಾಡಿದ್ರು ಕೂಡ ಆ ಹೆಸರಿನ ಹೈಗ್ರೀವ ಅಂತ ನಾವೀಗ ಭಗವಂತನ ಹೆಸರು ಅಂತ ಹೇಳ್ತೇವಾ, ಅಲ್ಲಿ ನಾವು ದೇವರನ್ನ ನೆನಪಿಸ್ಕೊಳ್ಳುವಾಗ ಪ್ರಾಣದೇವರನ್ನ ನೆನಪಿಸ್ಕೊಳ್ಳಿಲ್ಲ ಅಂದ್ರೆ ಹೈಗ್ರೀವ ಅಂತ ಒಬ್ಬ ಅಸುರ ಇದ್ದಾನೆ, ಕೃಷ್ಣ ಅಂತ ಒಬ್ಬ ಅಸುರ ಇದ್ದಾನೆ. ಬೇರೆ ಬೇರೆ ರೀತಿಯಲ್ಲಿ ರಾಕ್ಷಸರು ಭಗವಂತನ ದೇವತೆಗಳ ಹೆಸರನ್ನಿಟ್ಕೊಂಡು ತಮ್ಗೆ ಅಡ್ರೆಸ್ಗೆ ಏನಾದ್ರೂ ತಪ್ಪಿ ಬಂತು ಅಂದ್ರೆ ತಕ್ಷಣ ಲಕೋಟೆ ಓಪನ್ ಮಾಡಿ ತಗೊಂಡ್ಬಿಡ್ತಾರೆ. ಪೋಸ್ಟ್ ಮ್ಯಾನ್ ಅದನ್ನ ಮತ್ತೆ ವಾಪಸ್ ತಗೊಂಡೋಗಿ ಅವನಿಗೆ ಮುಟ್ಸಲ್ಲ, ಅವನಿಗದು ಕೊಡ್ಬೇಕಾದ ಅಗತ್ಯವೂ ಇಲ್ಲ, ಕೊಡುವುದೂ ಇಲ್ಲ ಅವನು. ಆದ್ರಿಂದ ನಮ್ಮ ಈ ಉಪಾಸನೆಯಲ್ಲಿ ಜಾಗೃತೆಯಾಗಿರ್ಬೇಕಾದ್ದೇನು ಅಂದ್ರೆ, ಯಾವುದೇ ದೇವತೆಗಳಲ್ಲಿ ನಾವು ಪೂಜೆ ಸಲ್ಲಿಸುವುದಾದ್ರೂ, ಯಾವುದೇ ಭಗವಂತನ ಕುರಿತಾದ ಯಜ್ಞ ಯಾಗ ಪೂಜೆ ಪುರಸ್ಕಾರ ಶ್ರದ್ಧೆಯಿಂದ ಮಾಡುವುದಾಗಿದ್ರು ಕೂಡ ಅಲ್ಲಿ ಪ್ರಾಣನ, ಇದು ಉಪನಿಷತ್ತಿನಲ್ಲಿ ಇದರ ವಿವರಣೆ ಮತ್ತೆ ವಿಸ್ತಾರವಾಗಿ ಬಂದಿದೆ. ಪ್ರಾಣಾಂತರ್ಯಾಮಿಯಾಗಿಯೇ, ಯಾಕಂದ್ರೆ ಅವನು ನಮಗೆ ಮೀಡಿಯೇಟರ್ ಈ ವಿಷಯದಲ್ಲಿ, ಜಗತ್ತಿನ ಜೊತೆಗಿನ ಸಂಬಂಧದಲ್ಲಿ. ಅವನ ಅನುಗ್ರಹ ಇಲ್ಲದೆ ಹೋದ್ರೆ ಈ ಪ್ರಪಂಚದಿಂದ ನಮ್ಮನ್ನ ಬಿಡಿಸಿ ಹೊರಗೆ ತರಬೇಕಾದ ವ್ಯಕ್ತಿಗಳಲ್ಲಿ ನಮಗೆ ಬಹಳ ಪ್ರಧಾನ ಪಾತ್ರ ವಹಿಸುವನು ವಾಯುಸ್ತು ತದನುಜ್ಞೆಯ. ಜನಾರ್ದನೋ ಮುಕ್ತಿ ದಾತ ವಾಯುಶ್ಚ ತದನುಜ್ಞೆಯ. ಜನಾರ್ದನ ರೂಪ ಭಗವಂತನದ್ದು, ಮೋಕ್ಷವನ್ನ ನೀಡುವಂತದ್ದಾದ್ರೂ ಕೂಡ ಅವನ ಅನುಜ್ಞೆಯಿಂದ ವಾಯುವಿನ ಮೂಲಕವೇ ಕೊಡ್ತಾನೆ. ಅದರಿಂದಾಗಿ ಅದಕ್ಕೆ ನೀವು ಗಮನಿಸಿ, ಯಾವಾಗ್ಲೂ ರಾಮ ಇದ್ರೆ ಅಲ್ಲಿ ಹನುಮಂತ ಇರ್ತಾನೆ, ಕೃಷ್ಣ ಇದ್ರೆ ಅಲ್ಲಿ ಭೀಮ ಇರ್ತಾನೆ. ವೇದವ್ಯಾಸರು ಬಂದಲ್ಲಿ ಮಧ್ವರ ಚರಿತ್ರೆ ಚಿತ್ರಣ ಮೂಡುತ್ತೆ. ನಮ್ಗೆ ಈ ವಿಷಯದಲ್ಲಿ ಎಚ್ಚರಿಕೆಯನ್ನು ಕೊಡುವುದಕ್ಕೋಸ್ಕರ ದೇವತೆಗಳು ಯಾರು ಅನ್ನೋದನ್ನು ತಿಳಿಸಿದ್ರು. ಎಲ್ಲ ದೇವತೆಗಳ ಹೆಸರಲ್ಲೂ ರಕ್ಕಸರಿದ್ದಾರೆ, ಎಲ್ಲ ದೇವತೆಗಳ ಹೆಸರಲ್ಲಿ ಭೂತ ಪ್ರೇತ ಪಿಶಾಚಗಳಿವೆ. ನಾವು ಭಗವತ್ ಪ್ರಜ್ಞೆಯಿಂದ ಚ್ಯುತರಾಗಿ ವಿಮುಖರಾಗಿ ಎಷ್ಟೇ ದೊಡ್ಡ ಯಾಗ ಕರ್ಮಗಳನ್ನು ಮಾಡಿದ್ರು ಕೂಡ ಅದರ ಒಂದು ಸಣ್ಣ ತಕ್ಷಣ ಲೋಕದಲ್ಲಿ ಕಾಣುವ ಫಲ ಸಿಗಬಹುದು, ಆದರೆ ಅದರ ಪ್ರಧಾನ ಫಲ ಸಿಗುವುದಕ್ಕೆ ಅವರು ಮಹಾ ಅಡ್ಡಿ. ಹಾಗಾಗಿ ಪ್ರಾಣನ ಮೂಲಕ ಭಗವಂತನ ಆರಾಧನೆ ಮಾಡಿದ್ರೆ, ಆ ಅಂತರ್ಯಾಮಿ ಎಚ್ಚರದೊಂದಿಗೆ ಕರ್ತವ್ಯವನ್ನು ನಿರ್ವಹಿಸಿದ್ರೆ ಮಾತ್ರ ದೇವತೆಗಳಿಂದ ಸಿಗಬೇಕಾದ ಫಲ ನಮಗೆ ಸಿಗುತ್ತೆ. ಅದನ್ನ ಬಾಯಲ್ಲಿ ಹೇಳಬೇಕು ಅಂತಲ್ಲ, ಆ ಎಚ್ಚರ ಇರಬೇಕು. ನಾವು ದೇವತೆಗಳನ್ನಾಗ್ಲಿ ಭಗವಂತನನ್ನಾಗ್ಲಿ ಪೂಜಿಸುವಾಗ ಪ್ರಾಣಾಂತರ್ಯಾಮಿಯಾಗಿರುವಂತಹ ದೇವತೆಗಳನ್ನೇ, ಈಗ ಗಣಪತಿಯನ್ನ ಪ್ರಾರ್ಥಿಸ್ತಾ ಇದ್ದೇವೆ ಅಂತಂದ್ರೆ, ಗಣಪತ್ಯಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ವಿಶ್ವಂಭರ ರೂಪಿ ಪರಮಾತ್ಮನೇ ನಮಃ. ಇದು ನಮಗೆ ಅನುಸಂಧಾನಕ್ಕೆ ಈ ವಾಕ್ಯ ಹೇಳಬೇಕು ಅಂತಲ್ಲ. ಗಣಪತಿಯಲ್ಲಿ ಚಿಂತಿಸುವಾಗ ಭಗವಂತನ, ನಿಮ್ಗದು ಅಥರ್ವಣೋಪನಿಷತ್ತಿನಲ್ಲಿ ಗಣಪತಿಯ ರೂಪ ನಾರಾಯಣನಿಗೆ ಇರುವಂತದ್ದರ ಚಿಂತನೆಯನ್ನ ಗಜಮುಖ, ಇವನಿಗೆ ಹೇಗೆ ಗಜಮುಖ ಬಂತು ಅಂತ ಐತರೆಯ ಉಪನಿಷತ್ತಿನ ವಿವರಣೆ ನೀಡುವ ಸಂದರ್ಭದಲ್ಲಿ ಧ್ಯಾನಾದೈತ್ ಗಜವಕ್ತೃತಾಂ, ಈ ಓಂಕಾರದ 3 ವಿಭಾಗಗಳಲ್ಲಿ ಆ ಉ ಮ ಅಂತ ಬಿಡಿಸುವಾಗ ಅದರಲ್ಲಿ ವಿಶ್ವ ತೇಜಸ ಪ್ರಾಜ್ಞ ಅಂತ 3 ವಿಭಾಗ ಇದೆ. ಅದರಲ್ಲಿ ವಿಶ್ವ ಅನ್ನುವ ರೂಪಕ್ಕೆ ಮಧ್ಯದಲ್ಲಿ ಇರುವಂತಹ ಮೋರೆ, 19 ಮೋರೆ ಇದೆ ಅದಕ್ಕೆ. ಅದರಲ್ಲಿ ಮಧ್ಯದ ರೂಪ ಆನೆ. ಇದೆಲ್ಲ ಲೋಕದಲ್ಲಿ ಕಥೆ, ಒಂದು ಲೋಕದ ದೃಷ್ಟಿಯಿಂದ ಪ್ರಸಿದ್ಧಿಗೆ ಬರ್ಲಿಕ್ಕೋಸ್ಕರ ಯಾವುದೋ ಒಂದು ಆನೆಯ ತಲೆಯನ್ನ ತಂದು ಗಣಪನಿಗೆ ಇಟ್ರು ಅಂತ. ಆದ್ರೆ ನಿಜವಾದ ಕಥೆ ಏನು, ಅದಕ್ಕೆ ಹೇಳಿದೆ ಎಷ್ಟೋ ಸತಿ ಪುರಾಣಗಳಲ್ಲಿ ಬಂದ ಕಥೆಗಳನ್ನ ಆಸ್ ಇಟ್ ಈಸ್ ತಗೊಳ್ಳಿಕ್ ಹೋಗ್ಬಾರ್ದು. ಅದು ಒಂದು ಲೋಕದ
ವ್ಯವಸ್ಥೆಯನ್ನ ಕಥೆಯ ರೂಪದಲ್ಲಿ ಉಳಿಸ್ಲಿಕ್ಕೋಸ್ಕರ ಹೇಳಿದ್ದು. ಮತ್ತೆ ಅದಕ್ಕೂ ಒಂದು ಸಂಕೇತಾರ್ಥ ಇದೆ. ಅದು ಆಗ್ಲೇ ಇಲ್ಲ ಅಂತ ಅರ್ಥ ಅಲ್ಲ, ಅದಕ್ಕೆ ಸಂಕೇತ ರೂಪದಲ್ಲಿ ಏನೋ ಕಥೆಗೊಂದು ಚಿತ್ರಣ ಇರುತ್ತೆ. ಆದ್ರೆ ಗಣಪತಿಗೆ ಮೋರೆ ಬಂದ ಕಥೆಯನ್ನು ಉಪನಿಷತ್ತು ನೆನಪಿಸುವಾಗ ಧ್ಯಾನಾದೈತ್ ಗಜವಕ್ತ್ರತಾಂ, ಅವನು ಧ್ಯಾನ ಮಾಡಿ ಈ ವಿಶ್ವರಾಮಕನಾದಂತಹ ಪರಮಾತ್ಮನ 19 ಮೋರೆಯಲ್ಲಿರುವ ಮಧ್ಯದ ಆನೆಯ ಮೋರೆಯನ್ನ ಧ್ಯಾನ ಮಾಡಿದ್ರಿಂದ ಯಂ ಯಂ ಯಥಾ ಯಥಾ ಉಪಾಸತೆ ತಥೈವ ಭವತಿ ಅಂತ ಗಜಾನನ ನಾದ ಅಂತ ನಮಗೆ ಅದರ ವಿವರಣೆ ಸಿಗುತ್ತೆ. ಹಾಗಿದ್ದಾಗ ಧ್ಯಾನ ಮಾಡಬೇಕಾದ ಸ್ಥಿತಿಯಲ್ಲಿ ಅವನು ಪಡೆದದ್ದಾದ್ರೆ ಅವನ ಅಂತರ್ಯಾಮಿಯಾಗಿರುವಂತಹ ಭಗವಂತನ ರೂಪಕ್ಕೆ ವಿಶ್ವಂಭರ ಅಂತ ಹೆಸರು ಕೊಡ್ತಾರೆ. ಹೀಗೆ ಅನೇಕ ದೇವತೆಗಳಿಗೆ ಪ್ರತ್ಯೇಕವಾದ ಹೆಸರು ಇದೆ. ಅದು ಇಲ್ಲ ಅಂದ್ರೂ ಪ್ರಾಣಾಂತರ್ಯಾಮಿಯಾಗಿ ಅವರನ್ನ ಚಿತ್ರಿಸಿದ್ರೆ, ಯಾಕೆ ಅದನ್ನ ಹಾಗೆ ಹೇಳಿದ್ರು ಅಂದ್ರೆ, ಈ ದೇವತೆಗಳದ್ದಾಗ ಕಥೆ ಹೇಳಿದ್ನಲ್ಲ, ಅವರೆಲ್ಲ ನಾರಾಯಣನನ್ನು ಕೇಳಿಕೊಂಡಾಗ ನಾರಾಯಣ ದಾರಿ ತೋರಿಸಿದ, ಪ್ರಾಣನಲ್ಲಿ ಈಗ ಚಿಂತನೆ ಮಾಡಿ ನನ್ನನ್ನ ಅಂತ ಹೇಳಿದ್ರು. ಸರಿ, ಮತ್ತೆ ಧ್ಯಾನ ಉಪಾಸನೆ ಅನುಷ್ಠಾನ ಶುರುವಾಯಿತು. ಪ್ರಾಣನಲ್ಲಿ ಭಗವಂತನನ್ನ ಕಂಡ್ರು. ಕಂಡಾಗ ಈ ರಾಕ್ಷಸರು ಮತ್ತೆ ಬಂದ್ರು. ದೈತ್ಯರು, ಭೂತ ಪ್ರೇತ ಪಿಶಾಚಗಳ ಅದೇ ಹೆಸರಿನ ಶಕ್ತಿಗಳೆಲ್ಲ ಬಂದು ಆ ಸಂಪತ್ತನ್ನ ಅಪಹರಿಸ್ಲಿಕ್ಕೋಸ್ಕರ, ಶಕ್ತಿ ಸಂಚಯ ಆಗುವುದನ್ನ ತಪ್ಪಿಸ್ಲಿಕ್ಕೋಸ್ಕರ ಬಂದ್ರು. ಆದ್ರೆ ಹನುಮಂತನಲ್ಲಿ ಅಂದ್ರೆ ಪ್ರಾಣನಲ್ಲಿ ಆ ಧ್ಯಾನವನ್ನು ಅನುಷ್ಠಾನವನ್ನು ಚಿಂತನೆ ಮಾಡಿದ್ರಿಂದ ಬಂದು ಅದಕ್ಕೆ ಹೊಡೆದ್ರೆ ಅದಕ್ಕೆ ಅವನಿಗೆ ಹೆಸರು ಆ ಉಪನಿಷತ್ತು ಕೊಡುವಂಥದ್ದು ಆಖಣಾಶ್ಮ ಸಮ. ಆಖಣಾಶ್ಮ ಸಮ ಅಂತಂದ್ರೆ ಪುಡಿಯಾಗದ ಕಲ್ಲಿನ ಬಂಡೆ, ಅದಕ್ಕೆ ಸಮನಾದವ. ಅವ್ರು ಬಂದು ಮಣ್ಣಿನ ಹೆಂಟೆ ಬಂದು ದೊಡ್ಡ ಬಂಡೆಗೆ ಹೊಡೆದ್ರೆ ಯಾವುದು ಒಡೆಯುವುದು? ಬಂಡೆ ಒಡೆಯುತ್ತೋ ಮಣ್ಣಿನ ಹೆಂಟೆ ಒಡೆಯುತ್ತೋ? ಹೆಂಟೆ ಅಂದ್ರೆ ಮೆತ್ತಗಿರುವ ಮಣ್ಣಿನ ಮುದ್ದೆ, ಪುಡಿ ಆಗಬಹುದಾದ ಸ್ವಭಾವದ ಕಲ್ಲುಗಳು ಸ್ವಲ್ಪ ಹಾಗೆ ಇರ್ತವೆ, ಕೆಲವು ಚೂರು ಗಟ್ಟಿ ತರ ಕಾಣಿಸ್ತಿರುತ್ತೆ. ನೀವು ಅದನ್ನು ಜೋರಾಗಿ ಗುದ್ದಿದ್ರೆ ಪುಡಿಯಾಗಿ ಹೋಗುತ್ತೆ. ಯಾವುದು ಎಷ್ಟು ಗುದ್ದಿದ್ರೂ ಪುಡಿ ಆಗದ ಸ್ಥಿತಿಯಲ್ಲಿರುತ್ತೋ ಅದೊಂದು ಕಲ್ಲಿನ ಸ್ವಭಾವ. ಅದು ಆಖಣಕ ಅಶ್ಮ ಅನ್ನೋದು ಚೂರು ಕಣಕಣ ಅಂತ ಶಬ್ದ ಬರುತ್ತೆ. ಯಾವ ಭಾಗದಲ್ಲಿ ಬಡಿದ್ರು ಅದರೊಳಗೆ ಕಂಚಿನ ಧ್ವನಿ ಬರುತ್ತೆ. ಅದು ವಿಶೇಷವಾಗಿ ಪ್ರತಿಮೆಗಳಿಗೆ ಒಳಗೆ ಪೂಜೆಗೆ ಉಪಯೋಗವಾಗುವಂಥದ್ದು. ಅಂಥ ಕಲ್ಲುಗಳ ಮೇಲೆ ಹೆಂಟೆ ಎಸೆದ್ರೆ ಹೇಗಾಗುತ್ತೋ ಹಾಗೆ ಪ್ರಾಣನ ಮೇಲೆ ದಾಳಿ ಮಾಡಿದಂತಹ ರಕ್ಕಸರ ಆಯುಧಗಳು, ಅವರದ್ದೇ ಶರೀರಗಳು, ಅದು ಮಣ್ಣಿನ ಹೆಂಟೆಯಂತೆ ಪುಡಿಯಾಯಿತು. ಅವರಿಗೇನು ಆ ತಪಸ್ಸಿನ ಭಾಗದ ಶಕ್ತಿಯನ್ನ ಸೆಳೆಯುವುದಕ್ಕೆ ಸಾಧ್ಯ ಆಗ್ಲಿಲ್ಲ. ಆಗ ಅವರ ಯಜ್ಞ ಪರಿಪೂರ್ಣವಾಯಿತು, ಅವರಿಗೆ ಸಾಧನೆಗೆ ಬೇಕಾದ ದಾರಿ ಸ್ಪಷ್ಟವಾಯಿತು ಅಂತ ಉಪನಿಷತ್ತು ಈ ಕಥೆಯನ್ನ, ನೀವು ಆಖಣಾಶ್ಮ ಸಮ ಅಂತ ಶಬ್ದ ಹಾಕಿ ಹುಡುಕಿದ್ರೆ ಉಪನಿಷತ್ತಿನಲ್ಲಿ ಈ ಕಥೆ ನಿಮಗೆ ಸಿಗುತ್ತೆ. ಹಾಗಾಗಿ ಒಂದು ಎಚ್ಚರಿಕೆಯನ್ನು ಕೊಟ್ಟದ್ದು ಅವೈಷ್ಣವ ಕೃತೋ ಯಜ್ಞ. ಅವೈಷ್ಣವ ಕೃತ ಅಂತಂದ್ರೆ ಬೇರೆ ದೇವತೆಗಳನ್ನ ಉಪಾಸನೆ ಮಾಡಬಾರದು ಅಂತ ಹೇಳಲೇ ಇಲ್ಲ. ಅದಕ್ಕೆ ನಾನು ಹೇಳಿದ್ದು, ಶಾಸ್ತ್ರದಲ್ಲಿ ಎಲ್ಲೂ ಕೂಡ ನೀವು ಶಿವನನ್ನು ಉಪಾಸನೆ ಮಾಡಿದ್ರೆ ಹಾಳಾಗ್ತೀರಿ ಅಥವಾ ಗಣಪತಿಯನ್ನು ಉಪಾಸನೆ ಮಾಡಿದ್ರೆ ಅನರ್ಥಕ್ಕೆ ಹೋಗ್ತೀರಿ ಅಂತ ಹೇಳಲಿಲ್ಲ. ಆ ತರ ಹೇಳುವ ಮಾತುಗಳು ಎಲ್ಲಿಯಾದ್ರೂ ಕೆಲವೊಂದು ಸರ್ತಿ ಕಂಡ್ರೆ ಅದರ ಅಭಿಪ್ರಾಯ ಏನು ಅಂದ್ರೆ, ಗಣಪತಿಯಲ್ಲಿ ಸರ್ವಾತ್ಮನ ಅವನೇ ಎಲ್ಲವನ್ನು ನಡೆಸ್ತಾನೆ ಅಂತ ಭಾವಿಸಿ ನಾವು ಮಾಡಿದ್ರೆ ಆಗ ಅದು ಅನರ್ಥಕ್ಕೆ ಕಾರಣ ಆಗುತ್ತೆ. ಅಲ್ಲಿ ಪ್ರಾಣಾಂತರ್ಯಾಮಿಯಾದ ಭಗವದ್ ರೂಪವನ್ನ ಮತ್ ನಮ್ಗೊಂದು ಪ್ರಶ್ನೆ, ಈಗ ಸಾಮಾನ್ಯ ಇದೇ ಪ್ರಶ್ನೆಯನ್ನು ಎಲ್ಲರೂ ಹಾಕುದು, ಗಣಪತಿಗೆ ಸಿಗುದೇ ಇಲ್ವಲ್ಲ? ನೀವು ಅಂತರ್ಯಾಮಿಯಾಗಿ ಉಪಾಸನೆ ಮಾಡಿದ ಯಜ್ಞದ ಅವಿರ್ಭಾಗ ಅದು ಯಾರನ್ನು ಹೋಗಿ ಸೇರುದು? ಗಣಪತಿಗೆ ಸಿಗುದೇ ಇಲ್ವಲ್ಲ? ಬಹಳ ಜನ ಹೀಗೆ ಹೇಳುವುದುಂಟು. ದೇವಸ್ಥಾನಗಳಲ್ಲೆಲ್ಲ ಪೂಜೆ ಮಾಡುವ ಸಂದರ್ಭದಲ್ಲಿ ಇಲ್ಲಿ ನೈವೇದ್ಯ ಯಾವುದು ಕೂಡ ದೇವಸ್ಥಾನದ ಪ್ರಧಾನ ಪ್ರತೀಕವೆನಿಸಿದಂತಹ ಗಣಪತಿಗೋ ಶಿವನಿಗೋ ಅಥವಾ ಇನ್ಯಾವುದೋ ದೇವತೆಗೆ ಸಿಗ್ತಾ ಇಲ್ಲ, ಯಾಕೆಂದ್ರೆ ಇಲ್ಲಿ ಶಾಲಗ್ರಾಮ ಪೂಜೆ ಮಾಡಲಾಗ್ತಾ ಇದೆ ಅಂತ ಶಾಸ್ತ್ರದ ಗಂಧಗಾಳಿ ಇಲ್ಲದ ಮಂದಿ ಜೋರಾಗಿ ಬೊಬ್ಬೆ ಹೊಡೆದು ಪಾಪ ಜನರನ್ನ
ದಂಗು ಬಡಿಸ್ತಾರೆ, ಬೊಬ್ಬೆ ಹಾಕಿ ಅವರಿಗೆ ಗಾಬರಿ ಪಡಿಸ್ತಾರೆ, ಸಿಟ್ಟು ಮಾಡ್ಕೊಂಡ ಹಾಗೆ ಮಾಡಿ ಅವರ ದಾರಿ ತಪ್ಪಿಸ್ತಾರೆ. ಆದ್ರೆ ನಿಜವಾಗಿ ಗಣಪತಿಗ್ ಸಿಗಲ್ವಾ ಅಂದ್ರೆ ಗಣಪತಿಗ್ ಸಿಕ್ಕೇ ಸಿಗುತ್ತೆ. ಈಗ ನೋಡಿ, ನಾವು ಉಣ್ಣುವಾಗ ನಮಗೇನು ಆಹಾರ ತೃಪ್ತಿ ಆಯ್ತು, ಅದು ವಸ್ತುತಃ ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮಿ. ವಸ್ತುತಃ ಅದನ್ನ ಸ್ವೀಕರಿಸಿ ಒಳಗಿನಿಂದ ಅದನ್ನ ಪಾಕ ಮಾಡಿ ತೃಪ್ತಿ ಕೊಡೋನು ನಾನು ಅಂತ. ಅವನು ಸ್ವೀಕರಿಸಿದ್ರಿಂದ ನಮ್ಗೆ ತೃಪ್ತಿ ಆಗುತ್ತೆ ಅಂತ. ತೃಪ್ತಿ ನಮ್ಗಾಗಿದ್ದ, ದೇವರಿಗೆ ಮಾತ್ರ ಆಯ್ತು ಅಂತ ನಮ್ಗಾಗದೆ ಖಾಲಿ ಹೊಟ್ಟೆಯಲ್ಲಿ ಬಿದ್ದಿದ್ದೇವ? ಇಲ್ಲ. ಇದು ಗೀತೆಯಲ್ಲೇ ಕೃಷ್ಣನೇ ಹೇಳಿದ ಮಾತು, ಇನ್ನೆಲ್ಲೋ ಬೇರೆ ಕಡೆದು ತಂದು ಇಲ್ಲಿಗೆ ನಾವು ಜೋಡಿಸ್ಬೇಕಾದ ಅಗತ್ಯ ಇಲ್ಲ. ಆಯಾ ದೇವತೆಗಳಿಗೆ ಸಿಗಬೇಕಾದ್ ಸಿಕ್ಕೇ ಸಿಗುತ್ತೆ. ಈ ತೃಪ್ತಿ ಅನ್ನೋದು ಭಗವಂತನದ್ದು. ದೃಷ್ಟೀವ ಸ್ವೀಕರೌಮ್ಯಹಂ ಅಂತ. ಅವನೇನ್ ನಾವು ಕೊಟ್ಟದನ್ನ ತಿಂದು ಹೊಟ್ಟೆಗೆ ಹಾಕೊಳ್ಳೋನಲ್ಲ. ಅವನಿಗೆ ಮತ್ತು ನಾವು ಕೊಡುವ ಯಾವ ಈ ಹೊರಗಿನ ಪದಾರ್ಥಗಳು, ದ್ರವ್ಯಗಳು ಬೇಕಾಗಿಯೂ ಇಲ್ಲ. ಅವನು ರಸಾನ್ನ, ಅವನು ಸಾರಭೂತವಾದ ಅನ್ನ ಸ್ವರೂಪನಾಗಿ, ಅನ್ನ ಬ್ರಹ್ಮನಾಗಿಯೇ ಅನ್ನಂ ಬ್ರಹ್ಮೇತಿ ವಿರಾನಾತ್ ತದ್ವ್ರತಂ ಅಂತ ಅವನು ಜಗತ್ತನ್ನೇ ಅನ್ನವಾಗಿ ಸ್ವೀಕರಿಸಿದವ. ಅವನಿಗೆ ಈ ಅನ್ನ ಬೇಡವೇ ಬೇಡ, ಜಗತ್ತಿಗೆ ತಗೊಳ್ಳಿಕ್ಕೆ ಶಕ್ತಿ ಬರಬೇಕು ಅಂತ ಅವನು ನೋಡ್ತಾನಷ್ಟೆ. ಇದು ನನಗೆ ಸಂದಿದೆ ಅಂತ ಹೇಳಿದ ತಕ್ಷಣ ನಮ್ಗೆಲ್ಲ ಸಲ್ಲುತ್ತೆ. ಅವನು ಒಂದು ವೇಳೆ ಇದು ನನಗೆ ಅಂದ್ರೆ ಅಧಿಕಾರ ಇದೆ ಅದರಲ್ಲಿ, ನಮ್ಗೆ ಯಾವುದು ದೇಹಕ್ಕೆ ಒಗ್ಗುವಂತದ್ದಲ್ಲ ಅಂತ ಆದಾಗ ಅವನದನ್ನ ದುಃಖದ ವ್ಯವಸ್ಥೆಯಲ್ಲಿ, ಅಂದ್ರೆ ದುಃಖದ ಒಡೆತನ ಅಥವಾ ಸುಖದ ಒಡೆತನ ಎನ್ನುವುದು ಅವರಿಗೆ ಇರುವುದ್ರಿಂದ ಅದನ್ನ ನಮ್ಗೆ ಅದು ದುಃಖಕ್ಕೆ ಕಾರಣವಾಗ್ಬೇಕು ಅಂದ್ರೆ ದುಃಖ ಕೊಡ್ತಾನೆ, ಸುಖಕ್ಕೆ ಕಾರಣ ಆಗ್ಬೇಕು ಅಂದ್ರೆ ಸುಖ ಕೊಡ್ತಾನೆ. ನಾವು ತಿನ್ನದ್ರಿಂದ ನಮ್ಗೆ ತೃಪ್ತಿ ಆಗಿದ್ದು ನಮ್ದೇ ಅಧಿಕಾರದಿಂದ ಆಗಿದ್ರೆ, ನಮ್ಮದೇ ಒಡೆತನದಿಂದ ಆಗಿದ್ರೆ ಎಷ್ಟೋ ಸರ್ತಿ ಅಜೀರ್ಣ ಆಗುತ್ತೆ ಯಾಕೆ? ಎಷ್ಟೋ ಸರ್ತಿ ಅನಾರೋಗ್ಯಕ್ಕೆ ಬೀಳ್ತೇವೆ ಯಾಕೆ? ವ್ಯತ್ಯಾಸ ಆಗ್ಬಾರ್ದಲ್ಲ. ನನ್ನ ವಶದಲ್ಲಿ ನನ್ನ ಆಹಾರದ ನಿಯಮ, ತಿಂದದ್ದನ್ನು ಜೀರ್ಣಿಸಿಕೊಂಡು ನನಗೆ ಬೇಕಾದ ದೇಹಕ್ಕೆ ಪೌಷ್ಟಿಕತೆಯನ್ನು ತುಂಬಿಸಿಕೊಡ್ತೇನೆ ಅಂತ ತಾನೇ ನಾವು ಡಬ್ಬಿಗಟ್ಲೆ ಪೌಡರ್ಗಳು ಏನೇನೋ ತಿಂದು 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 ನಮ್ಮ ಗಾತ್ರವನ್ನು ಅಥವಾ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳಬೇಕು ಅಂತ ನಾವು ಪ್ರಯತ್ನಿಸುವುದು. ಅದು ಎಲ್ಲ ಸಂದರ್ಭದಲ್ಲಿ ಯಾಕೆ ಆಗುದಿಲ್ಲ? ಹಾಗಾದ್ರೆ ನಮ್ಗೆ ಈ ಶರೀರದಲ್ಲಿ ನಿಯಂತ್ರಣ ಇಲ್ಲ. ಭಗವಂತ ನಾವು ತಿಂದಾಗ ನಮ್ಮೊಳಗೆ ಅವನು ತಿಂದದ್ರಿಂದ ನಮಗೆ ಅತೃಪ್ತಿ ಬಂತು ಹೇಗೋ ಹಾಗೆ ಗಣಪತ್ಯಾದಿ ದೇವತೆಗಳೆಲ್ಲರೂ ಕೂಡ ಒಂದು ರೀತಿ ಜೀವರೇ. ಜೀವಗಳಲ್ಲಿ ಅತ್ಯಂತ ಎತ್ತರದ ಜೀವ. ನಮ್ಮ ಹಾಗೆ ನಾವು ಸಾಮಾನ್ಯ ಗಣಪತಿ ಅಂತೇವೆ, ಸ್ಕಂದ ಅಂತೇವೆ, ನಮ್ಮ ಪಕ್ಕದ ಮನೆಯವರು ಯಾರೋ ತುಂಬಾ ಆತ್ಮೀಯರು ಅನ್ನುವ ಹಾಗೆ ನಾವು ದೇವತೆಗಳನ್ನ ಸುಖರವಾಗಿ ಕರೆದು ಅವರ ಜೊತೆಗೆ ಸಂತೋಷವಾದ ಸಂಭಾಷಣೆಯನ್ನು ನಡೆಸ್ತೇವೆ, ಪೂಜೆ ಮಾಡ್ತೇವೆ, ಎಲ್ಲಾ ರೀತಿಯಿಂದಲೂ ಅವರನ್ನು ಗೌರವಿಸ್ತೇವೆ. ಆದ್ರೆ ಆ ಗೌರವಿಸಿದ್ರಿಂದಾಗಿ ಅದರಲ್ಲಿ ಉಪಾಸನೆಯಲ್ಲಿ ಭಗವಂತನ ಅಂತರ್ಯಾಮಿಯನ್ನು ಚಿಂತನೆ ಮಾಡಿದ ತಕ್ಷಣ ಅದು ಅವ್ರಿಗೆ ಸೇರದೆ, ದೇವತೆಗಳಿಗೆ ಸೇರದೆ ಭಗವಂತನಿಗೆ ಹೋಗಿ ಸೇರುತ್ತೆ. ಆದ್ರಿಂದಾಗಿ ಅವರಿಗೆ ಯಾವುದು ಕೂಡ ತೃಪ್ತಿ ಆಗಿಲ್ಲ ಅಂತ ಹೇಳಿದ್ರೆ, ನಾವು ಊಟ ಮಾಡಿದ್ದು ನಮ್ಗೆ ತೃಪ್ತಿ ಆಗಿದೆ ಅನ್ನುವ ಸಾಕ್ಷಿಯೇ ಪ್ರಧಾನವಾದ ಅಂಶವಾಗಿ ಉಳಿತು. ನಾನು ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ಅನ್ನೋದನ್ನು ಒಪ್ಪಲ್ಲ ಅಂದ್ರೆ ಬಿಟ್ಬಿಡಿ, ನಿಮ್ಮ ಹತ್ರ ನಿನ್ ಮಾತೇ ಇಲ್ಲ. ನಿಮ್ಗೇನ್ ಬೇಕೋ ಅದನ್ನ ಮಾಡ್ಕೊಂಡು ಹೋಗಿ. ಸತ್ಯ ಇರುವುದು ಈಗ. ಅದಕ್ಕೆ ಹಿಂದೆ ಒಂದು ಮಾತು ಹೇಳಿದ್ದು, ಏತಾಂ ವಿಭೂತಿಂ ಯೋಗಂಚ ಮಮಯೋ ವ್ಯಕ್ತಿ ತತ್ವತಃ ಅಂತ. ಏತಾಂ ವಿಭೂತಿಂ, ನಾನು ಹೇಳುವ ಈ ವಿಭೂತಿ ಯೋಗವನ್ನ, ವಿಭೂತಿ ಅಂದ್ರೆ ಏನ್ ಹೇಳಿ, ಇಲ್ಲಿ ಎಲ್ಲ ಕಡೆಗೆ ಬೇರೆ ಬೇರೆ ಭಗವಂತನ ಅಂತರ್ಯಾಮಿ ರೂಪವನ್ನೇ ಹೇಳಿದ್ದು. ಕೆಲವು ಅಂತರ್ಯಾಮಿ ರೂಪ, ಕೆಲವು ಆ ಸ್ಥಾನದಲ್ಲಿ ನನ್ನ ವಿಷಯ, ಎಲ್ಲದರಲ್ಲೂ ಇದ್ದೇ ಇದ್ದಾನೆ. ಅದರಲ್ಲೂ ಎಕ್ಸ್ಕ್ಲೂಸಿವ್ ಭಗವಂತನ ರೂಪ ಯಾವುದು ಅಂತ ಹೇಳಲಿಕ್ಕೆ ಈ ಮಾತು ಬಂದದ್ದಾದ್ರಿಂದ ಇದನ್ನ ಇಲ್ಲಿ ನಿರೂಪಣೆ ಮಾಡಿದ್ದಾರೆ. ನಾಳೆ ಮತ್ತೆ ಮುಂದಿನ ಚಿಂತನೆಯನ್ನು ನಡೆಸೋಣ ಅಂತ ಹೇಳ್ತಾ ಶ್ರೀ ಹರಿಪ್ರಿಯತಾಂ ಶ್ರೀಕೃಷ್ಣ ಅರ್ಪಣಮಸ್ತು.